ಯಾರು? ಓಹೋ, ನೀವಾ? ನಾನೇ ಈ ಊರಿನ ಆಗರ್ಭ ನಂಜೇಗೌಡ ಅಂತ. ಅಂದ ಹಾಗೆ ನಿನ್ನ ಗಂಡ ಎಲ್ಲ ಮತ್ತು ನಿನ್ನ ಮಾವ ಎಲ್ಲಿಗೆ ಹೋಗಿದ್ದಾರೆ? ಅವರು ಹೊರಗಡೆ ಹೋಗಿದ್ದಾರೆ. ಬನ್ನಿ ಗೌಡ್ರೆ, ಕುಳಿತುಕೊಂಡು ಮಾತನಾಡಿ. ಕುಳಿತುಕೊಂಡು ಮಾತನಾಡುವುದೇನಿದೆ ಸರೋಜಾ? ನೀ ಹೂ ಅಂದರೆ ನಿನ್ನ ಹೂ ಮಂಚದ ಮೇಲೆ ಮಲಗಿ ಮಾತನಾಡುವುದೇ ನನ್ನ ಆಸೆ. ಅಂದ್ರಿ ಈ ನಿಮ್ಮ ಮಾತಿನ ಅರ್ಥ ನನಗೆ ಆಗ್ಲಿಲ್ಲ. ಅರ್ಥ ಸದ್ಯದ ಮನೆಯಲ್ಲಿ ಕೆಟ್ಟಲು ಉಳದಂತೆ ಬಂದು ಈ ನಾಯಕನ ಅರ್ಥ ನಿನಗೆ ತಿಳಿದಿದ್ದರೆ ಹೆಣ್ಣಾಗಿ ಹುಟ್ಟಿದ್ದು ಈ ಭೀಮ ಮೇಲೆ ವ್ಯರ್ಥ. ಎಲ್ಲೋ ಕಾಮುಕ, ನನ್ನ ಪ್ರೀತಿಯ ಗೆದ್ದಲೆ ಅರಮನೆಯ ಕಟ್ಟಲು ಹೂ ಬಂದು ನೀನಾದ್ರೆ ನನ್ನ ಗಂಡ ನಿನ್ನನ್ನು ಕಚ್ಚಿ ತಿನ್ನೋದಕ್ಕೆ ಘಟ ಸರ್ಪ ನಾವೇ ಪ್ರಮಾಣಕ್ಕೆ ಪುಟ್ಟ ಪ್ರಚಂಡನಾಗಿರುವಾಗ ನಿನ್ನ ಗಂಡನ ಉಂಡ ತೆಗೆದು ನಿನ್ನಂತ ಗರತಿಯರಿಗೆಲ್ಲ ಮೆಂಡನಾಗದಿದ್ದರೆ ನನ್ನ ಹೆಸರು ನರ ಹಂತಕ ನಂಜೇಗೌಡನೇ ಅಲ್ಲ. ಏ ನೀಚ, ಸಾವಿರಾರು ಜನರ ಎದುರಿಗೆ ನನ್ನ ಕೊನೆಗೆ ತಾಳಿ ಕಟ್ಟಿದ ನನ್ನ ಗಂಡನಿರುವಾಗ ಮಿಂಡ ಅಂತ ನೀನೇನಾದ್ರೂ ಮುಂದೆ ಬಂದಿದ್ಯಾ ಆದ್ರೆ ನನ್ನ ಗಂಡ ನಿನ್ನ ರುಂಡವನ್ನು ಹಾರಿಸುತ್ತಾನೆ. ಗಂಡ ನನಗೆ ಎಚ್ಚರ ಹುಟ್ಟು ಹೇಗೆ? ನಿನ್ನ ಗಂಡ ನನ್ನ ರುಂಡ ತೆಗೆಯಲು ಬಂದರೆ ನನ್ನ ಕೊಂಡಿನ ಏಟಿಗೆ ಅವನ ರುಂಡ ತೆಗೆದನು ಎಚ್ಚರ. ಥು, ನೀಚ, ನಿನ್ನಂತ ಕಲಿಯುವುದು ಕಾಮುಕರಿಗೆ ಸುಖ ಕೊಡುವುದಕ್ಕೆ ನಾನೇನು ನೀತಿಗೆಟ್ಟ ಹೆಣ್ಣಲ್ವೋ? ಸುಮ್ಮನೆ ಹೊರಟೋಗಿಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಸರೋಜಾ, ಹೊರಟು ಹೋಗಲು ಬಂದಿಲ್ಲ. ನನ್ನ ಕಣ್ಣೋಟಿನಲ್ಲಿ ಕಣ್ಣಳಿಸುತ್ತಿರುವ ನಿನ್ನ ರೂಪವನ್ನು ಮೆಚ್ಚಿ ನಿನ್ನ ಸೀರದ ಬುದ್ಧಿಯನ್ನು ಬಿಚ್ಚಿ ಕಚ್ಚಿ ಸುರಿದು ಹೋಗಲು ಬಂದಿದ್ದಾನೆ ಈಶ್ವರ ವೇಗದ ಸರ್ದಾರ. ಹಲೋ ಪಾಪಿ, ಸರ್ದಾರ್ ಅಂತ ದ್ರೌಪದಿ ಮೇಲೆ ಮನಸ್ಸು ಮಾಡಿದ ಆ ಕೀಚಕನ ಗತಿ ಏನಾಯ್ತು? ಮೇನಕೆ ಮೇಲೆ ಮನಸ್ಸು ಮಾಡಿದ ಆ ಭಸ್ಮಾಸುರನ ಗತಿ ಏನಾಯ್ತು? ಹಾಗೆ ನೀನೇನಾದ್ರೂ ಈ ಗರತಿ ಶೀಲದ ಬುದ್ಧಿಯನ್ನು ಬಿಚ್ಚಲು ಬಂದಿದ್ದರೆ ನಿನ್ನನ್ನು ಕೊಚ್ಚಿ ಹಾಕುತ್ತಾರೆ ಈ ಸಮಾಜದ ವೀರ ಗರತಿಯರು. ಗರತಿಯರು ಎಲ್ಲಿದ್ದಾರೆ ನಿನ್ನ ಗರತಿಯರು? ರೊಚ್ಚಿಗೆದ್ದ ರಾವಣ ಸೀತೆಯನ್ನು ಒಯ್ಯುವಾಗ ಎಲ್ಲಿ ಅಡಗಿದ್ದರು ಈ ನಿನ್ನ ಗರತಿಯರು? ಸಾವಿರ ರಾಜ್ಯಸಭೆ ಸೇರಿದ ರಾಜ್ಯಸಭೆಯಲ್ಲಿ ದ್ರೌಪದಿಯು ಸೀರೆ ಸೆಳೆಯುವಾಗ ಎಲ್ಲಿ ಅಡಗಿದ್ದರು ಈ ನಿನ್ನ ವೀರ ಗರತಿಯರು? ಸರೋಜಾ, ಮಾತಿಗೆ ಮಾತು ಬೆಳೆಸದೆ ಸುಮ್ಮನೆ ನನ್ನ ಒಳಗೆ ಸುಖ ನಡು ನಿಮ್ ಕೈ ಮುಗಿತೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಬಿಟ್ಟು ಬಿಡ್ತೇನೆ ಸರೋಜಾ, ಬಿಟ್ಟು ಬಿಡ್ತೇನೆ. ಆದರೆ ನಾನು ಹೇಳಿದ ಹಾಗೆ ನಡೆದುಕೊಂಡರೆ ಮಾತ್ರ. ಹೇಳಿ, ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ನೋಡು ಸರೋಜಾ, ಬಡತನದಲ್ಲಿ ಬಿದ್ದು ಬೆದ್ದು ಹೋಗುವುದಕ್ಕಿಂತ ಇನ್ನು ನನ್ನವರಾದರೆ ಬಂಗಾರ ಸ್ಥಳದಲ್ಲಿ ಶೃಂಗಾರ ಮಾಡಿ ನನ್ನ ಮುತ್ತಿನ ಮಡಿಯನ್ನು ಹಾಗೆ ಮಾಡಿಕೊಳ್ಳಬಲ್ಲ ಈ ಸಾಹುಕಾರ. ಹೌದು, ಈ ಶ್ರೀಮಂತ ಹೇಳುವ ಮಾತು ಸತ್ಯವಾಗಿದೆ. ಈ ಬಡತನದಲ್ಲಿ ಬಿದ್ದು ಒದ್ದಾಡೋದಕ್ಕಿಂತ ಈ ಶ್ರೀಮಂತರ ಕೈ ಹಿಡಿದಿದ್ದೇ ಆದ್ರೆ ನಾನು ಹಾಯಾಗಿರ್ಬೋದು. ಆಯ್ತು ಶ್ರೀಮಂತರೇ, ನಿಮ್ಮ ಮಾತಿನ ಸತ್ಯ ಆಗುವುದಕ್ಕೆ ನಾನು ಸದಾ ಸಿದ್ಧ. ಆದ್ರೆ ಕೊನೆಯವರೆಗೂ ನೀನು ಕೈ ಬಿಡದೆ ಅನ್ನೋ ಮಾತು ಸತ್ಯ ತಾನೆ? ಸತ್ಯ ಸರೋಜಾ, ಸತ್ಯ.